ಅಮ್ಮ ಅಮ್ಮೋ ಅಮ್ಮ ಏನಾಯ್ತಮ್ಮ ಮಾತಾಡಮ್ಮ. ಯಾಕೆ ಹಿಂಗ್ ಮುನ್ಸ್ಕೊಂಡ್ ಕುಂತಿದ್ಯಲ್ಲ? ಏನಾಯ್ತು ಅಂತದು ಅಂತ ಹೇಳ್ಬಿಟ್ಟು. ಅಯ್ಯಪ್ಪ, ಒಳ್ಳೆ ಚಿಕ್ಕ ಮಕ್ಳು ಮುನ್ಸ್ಕೊಳಲ್ವಾ? ಹಂಗ್ ಮುನ್ಸ್ಕೊಂಡ್ ಕುಂತಿದ್ಯಲ್ಲ ನೀನು. ನಿಂಗ್ ತಲೆನಾಗ ಏನಾರ ಬುದ್ಧಿ ಗಿದ್ದಿ ಐತಾ ಇಲ್ವಾ ನಿಂಗೆ? ಆ ಈ ಕಡೆ ತಿರ್ಗಿಲಿ ಮಾತಾಡಿಲಿ. ಉಣ್ಣಕ್ ಏನ್ ಮಾಡಿದ್ಯಾ ಹೇಳು? ಓಯ್ ಅಮ್ಮ. ಸಾಕು ಸುಮ್ಕಿರ್ಲ ಮಗನೇ, ಸಾಕು ಸಾಕು ನಿನ್ ಸವಾಸ ನಿನಿಯ ಸಾಕು. ಏನೋ ಫ್ರಿಡ್ಜು ಟಿವಿ ವಾಷಿಂಗ್ ಮಿಷಿನ್ ಎಲ್ಲನೂ ಬಂದಿತ್ತು ಮನೆಗೆ. ಹೆಂಗೋ ಆರಾಮಾಗೆ ನೆಮ್ಮದಿಯಾಗಿರ್ಬೋದಿತ್ತು. ಎಲ್ಲ ಹಾಳು ಮಾಡ್ಬಿಟ್ಟೆ. ನಿನಗೇನು ಇಷ್ಟ ಇಲ್ವಾ? ನಿನಗೂ ಬಲಿಷ್ಟ ಇತ್ತು ತಾನೇ ಎಲ್ಲನೂ. ವಾಷಿಂಗ್ ಮಿಷಿನು ಟಿವಿ ಫ್ರಿಡ್ಜು ಎಲ್ಲನೂ. ಆದ್ರೂ ಇದು ಯಾಕೆ ಹಿಂಗೆ ನೀನು ಬ್ಯಾಡ ಬಿಡು ಅಂತ ಬಿಟ್ಟು ಕೊಟ್ಟು ವಾಪಸ್ ಕಳಿಸ್ಬಿಟ್ಟಲ್ಲ ನೀನು. ನಿನಗೇನು ತಲೆನಾಗ ಬುದ್ಧಿ ಇಲ್ವಾ ನಿನಗೆ? ಇದ್ದಿದ್ರೆ ಏನಾಗದಲ್ಲೇ? ನನಗೆ ಎಷ್ಟು ಆಸೆ ಅಂತ ನಿನಗೂ ಗೊತ್ತು. ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿ ಮೇಲೆ ನೀನೇ ಮನೆಯಾಳ್ ನನ್ನ ಮಗ ನೀನೇ ಬ್ಯಾಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಇದ್ದಿದ್ರೆ ಇವತ್ತು ಬಟ್ಟೆ ಒಗೆಯ ತಪ್ಪದು ನನಗೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಒಕ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತು. ನನ್ಗೇನ್ ಆಸೆ ಇಲ್ವೇನಮ್ಮ? ನನಗೂ ಬಲ ಆಸೆ, ಶಾನೆ ಆಸೆ ನನಗೂನುವೆ. ಆದ್ರೆ ಏನ್ ಮಾಡ್ತೀಯ? ಎಲ್ಲಾನು ನನಗೆ ಗ್ರಾಚಾರ. ಅದು ಏನ್ ಗೊತ್ತಾ, ನಾನು ಹಿಂಗೆ ಬದ್ಲಾಗಕ್ಕೆ ಕಾರಣ ಏನ್ ಗೊತ್ತಾ? ಏನ್ ಕಾರಣ? ಒಳ್ಳೆ ನಾವು ಹೋಗ್ಬಿಟ್ಟು ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಹೆಂಗೋ ಎಂಟ್ರು ಮನೆಗೆ ಬಂದವಳೆ, ಹೆಂಗೋ ನೆಮ್ಮದಿಗಿರೋದು ಬಿಟ್ಬಿಟ್ಟು ನಿಮ್ಮ ಮತ್ತೆ ತಂದು ಕೊಡ್ತಾಳೆ, ತಿನ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಆಡ್ತಿದ್ಯಾ ನೀನಂತನೂ? ನಿಂಗೆ ಅದು ಗೊತ್ತಾಗ್ಬೇಕು ತಾನೇ. ಇರು ಹೇಳ್ತೀನಿ ಯಾಕೆ ಹಿಂಗ್ ಬದ್ಲಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ಮಾವ, ಮತ್ತೆ ಇಸ್ಪೀಟ್ ಆಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಗೆ ಇನ್ನೂ ಮಾನ ಮರವದಿಲ್ವೇ? ಮದುವೆ ಆಗಿ ಎಲ್ಲನೂ ಆಗೈತೆ, ಆದ್ರೂ ತಿರ್ಗಿ ಇಸ್ಪೀಟು ಅಂತ ಹೋಯ್ತಾ ಇದ್ದೀರಲ್ಲ. ನಿಮ್ಗೆ ಬುದ್ಧಿ ಇಲ್ವಾ? ಏನ್ ಕಮ್ಮಿ ಆಗೈತೆ? ಎಂಟಿ ಎಲ್ಲನೂ ಇನ್ನೇನು ಮನೆಗೆ ಬಂದಲ್ಲ, ಆರಾಮಾಗಿರ್ಬೋದಲ್ಲ. ಅದ್ ಬಿಟ್ಬಿಟ್ಟು ಮತ್ತಿವಾಗ ಏನಾರ ಕೆಲಸ ಮಾಡೋದ್ಬಿಟ್ಟು ಇದು ಯಾಕೆ ಹಿಂಗೆ ಇಸ್ಪೀಟ್ ಆಡ್ತಾ ಇದ್ದೀರಲ್ಲ? ನಾನು ಇಸ್ಪೀಟನ್ನ ಆಡ್ತೀನಿ, ಏನಾರು ಆಡ್ತೀನಿ. ಅದನ್ನ ಕೊಟ್ಕೊಂಡು ನಿನ್ಗೇನಾಗ್ಬೇಕು ಬಿಡು. ಏನೋ ನಿನ್ ಗಂಡ ಎಲ್ಲ ಸಂದಕವ್ರೆ, ಆರಾಮಾಗವ್ರೆ, ನೀನು ಆರಾಮಾಗಿದ್ಯಾ. ನನಗೆ ನನ್ನ ಹೆಂಡತಿ ಉಗಿಸ್ಕೊಂಡು ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದೀನಲ್ಲ, ನನ್ನ ಕಷ್ಟ ನನಗೆ ಗೊತ್ತು. ನಿನ್ಗೇನು ಗೊತ್ತು ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು. ನೋಡು, ಇನ್ನೊಂದು ಕಿತ ಏನಾರ ನೀನು ಹಿಂಗೆ ಬಂದ್ಬಿಟ್ಟು ಅದು ಇದು ಅಂತ ಹೇಳೋದಾಗ್ಲಿ, ಇಲ್ಲ ನಾನು ಮಾಡಿದ ಕೆಲಸನ ಹೋಗ್ಬಿಟ್ಟು ನನ್ನ ಹೆಂಡತಿ ಫಿಟ್ಟಿಂಗ್ ಇಕ್ಕೋದಾಗ್ಲಿ ಮಾಡಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ ನೋಡು ನಿನ್ಗೆ. ಇವನಂತೂ ಹಿಂಗೇನೇ ಇದ್ರೆ ಅಷ್ಟೇನೆ ಕತೆ. ಇನ್ನ ನನ್ನ ಆದ್ನಿನ ಮುಗಿಸ್ತಾನೆ, ಮತ್ತೆ ನಮ್ಮ ನಾದ್ನಿ ಬಂದು ನಮ್ಮ ತಲೆ ಮೇಲೆ ಬೀಳ್ತಾಳೆ. ಇವನ್ಗೆ ಏನಾದರೂ ಬದಲಾಗಕ್ಕೆ ಏನಾದರೂ ಒಂದು ಸುಳ್ಳನ ಹೇಳ್ಬೇಕಲ್ಲ. ಏನು ಹೇಳಲಿ ಇವನ್ ಯಾವಾಗ ಜೀವನ ಮಾಡಂಗೆ ಮಾಡ್ಬೇಕಲ್ಲ. ಯಾವ ಥರ ಮಾಡಲಿ? ನನಗಿದ್ರಿಂದ ಏನೂ ಲಾಸ್ ಇಲ್ಲಪ್ಪ. ನೀನು ಇಸ್ಪೀಟ್ ಆಡೋದ್ರಿಂದ ನನಗೇನಾದರೂ ಲಾಸ್ ಆಗ್ತೈತಾ? ಏನೂ ಲಾಸ್ ಆಗಲ್ಲ. ಆದರೆ ನಮ್ಮ ಮಾವ ಐತಲ್ಲ, ನಮ್ಮ ಮಾವ ಎಲ್ಲಾರನ್ನೂ ಒಬ್ಸರ್ವ್ ಮಾಡ್ತೈತೆ. ಯಾರೋ ಮರ್ಯಾದಿನಾಗೆ ನ್ಯಾಯವಾಗಿ ಯಾರ್ಯಾರು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ, ಮಗನ ಮುಂದಿನ ಅಧಿಕಾರ ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಫುಲ್ಲು ಯೋಚನೆ ಮಾಡ್ಕೊಂಡು ಪೂರ್ತಿ ಎಲ್ಲ ನಿಮ್ಮನ್ನ ನೋಡ್ತಾ ಐತೆ. ನೀನು ಹಿಂಗೆ ಕಾಡ್ಸಾಡ್ಕೊಂಡು ಕೂತಿರೋದು ಅದು ಇದೆಯಲ್ಲ ನಮ್ಮ ಮಾವ ನೋಡ್ತು ಅಂದರೆ ಎಲ್ಲ ಆಸ್ತಿನೂ ನನಗೂ ನನ್ನ ಗಂಡಂಗೆನೇ ಬರ್ಕೊಟ್ಬಿಡ್ತೈತೆ ಗೊತ್ತಾ. ಅದಕ್ಕೆ ಅಯ್ಯೋ ಪಾಪ, ನಿನ್ಗಂತೂ ಏನೂ ಗೊತ್ತಿಲ್ಲ, ಮೊದಲಿಂದನೂ ಬೀದಿ ಬಿಕಾರಿ ಆಗ್ತಾ ಇದೆಯಲ್ಲ. ನೀನು ಯಾಕೆ ಬೀದಿ ಬಿಕಾರಿ ಆಗಬೇಕು? ಸ್ವಲ್ಪ ಸಹಾಯ ಮಾಡೋಣ, ನಾವು ಅತ್ತೆ ಮಗನೇ ಅಂತ ಅಲ್ವಾ ಅಂತ ಹೇಳ್ಬಿಟ್ಟು ಸಹಾಯ ಮಾಡೋಣ ಅಂತ ಬಂದೆ. ಅಷ್ಟಕ್ಕೆ ನನ್ನ ಮೇಲೆ ದುರಂಕಾರ ಮಾಡ್ತೀಯಾ? ಮಾಡು, ನನಗೇನಂತೆ. ನೀನು ಇಸ್ಪಿಟಾಡಿ ನೀನಿಂತ ಕೆಲಸ ಎಲ್ಲ ಮಾಡ್ಕೊಂಡು ಓಡಾಡೋದ್ರಿಂದ ನನಗೆ ಲಾಭ. ಇನ್ನೇನು ಬಿಡು, ಹೆಂಗಾದ್ರೂ ಮಾಡ್ಕ. ಅಯ್ಯೋ ಆಸ್ತಿನ ಮಾವಯ್ಯ ನಾನು ಇಸ್ಪಿಟಾಡೋದು ನೋಡ್ಬಿಟ್ಟು ಎಲ್ಲ ಇವಳಿಗೆ ಬರ್ಕೊಟ್ಬಿಡ್ತದ ಏನು? ನೀನ್ ಏನ್ ಹೇಳ್ತಾ ಇದೀಯಾ? ಮಾವಯ್ಯ ನಮ್ಮನ್ನೆಲ್ಲ ನೋಡ್ತಾ ಇದ್ದ? ನೋಡ್ತಿರೋದಲ್ಲ, ಮಾವ ಎಲ್ಲ ಪರೀಕ್ಷೆ ಮಾಡ್ತೈತೆ. ಯಾರ ಹೆಂಗೆ ಸ್ವಂತ ದುಡಿಮೆ ಮೇಲೆ ಯಾರು ತಿಂತಾವ್ರೆ, ದುಡ್ಡು ಕಿತ್ಕೊಂಡು ಯಾರು ತಿಂತಾವ್ರೆ, ಹಂಗೆ ನಮ್ಮ ಅತ್ತೆ ಐತಲ್ಲ ಬಂಗಾರಮ್ಮ ಏನು ಅವರೇನು ಇವರೇನು ಅಂತ ಹೇಳ್ಬಿಟ್ಟು ಪೂರ್ತಿ ಮಾವಯ್ಯ ಪೂರ್ತಿ ಎಲ್ಲ ನೋಡ್ತೈತೆ. ಆಸ್ತಿಯಾ ಇಬ್ರಿಗೂ ಬರ್ಕೊಡ್ಬೇಕಲ್ಲ, ಯಾರು ಒಳ್ಳೆಯವರಾಗಿರ್ತಾರೋ ಅವ್ರಿಗೆ ಪೂರ್ತಿ ಬರ್ಕೊಟ್ಬಿಡ್ಬೇಕು ಅಂತ ಮಾವ ನಿರ್ಧಾರ ಮಾಡೈತಂತೆ. ನೋಡಿ, ಈ ವಿಚಾರ ಇಬ್ರು ಮಕ್ಳಿಗೂ ಯಾರಿಗೂ ಗೊತ್ತಿಲ್ದಿದ್ದಂಗೆನೇ ಮ್ಯಾನೇಜ್ ಮಾಡ್ತೈತೆ ಮಾವ. ನೀವು ನಾವು ಇಬ್ರು ಕರೆಕ್ಟಾಗಿದ್ರೆ ಆಸ್ತಿ ನಮ್ಮಿಬ್ಬರ ಹೆಸ್ರಿಗೇನೆ ಬರ್ತೈತೆ. ನ್ಯಾಯವಾಗಿ ನೀತಿಯಾಗಿ ದುಡ್ಕೊಂಡು ತಿನ್ಕೊಂಡು ಇರಬೇಕು. ನಿಮಗೆ ಆಸ್ತಿ ಎಲ್ಲ ನನ್ನ ಹೆಸ್ರಿಗೋ ಇಲ್ಲ ನನ್ನ ಗಂಡನ ಹೆಸ್ರಿಗೆ ಹೋಗೋದು ಮುಖ್ಯನಾ, ಇಲ್ಲ ನಿಮ್ಮ ಹೆಸ್ರಿಗೆ ಬರೋದು ಮುಖ್ಯನಾ? ಅಳಿಮಯ್ಯನಪ್ಪ ಒಳ್ಳೆ ಕರೆಕ್ಟಾಗಿ ಅವ್ರೆ ಅಂತ ಇದ್ರೆ ಮಾವ ನಿಮಗೆ ಬರ್ಕೊಡ್ಬೋದೇನೋ ಎಲ್ಲನೂ. ಅಯ್ಯೋ ಹೌದಲ್ವಾ, ಈ ತಲೆ ನನಗೆ ಓಡ್ಲೇ ಇಲ್ವಲ್ಲ. 10 ರೂಪಾಯಿದು ನನಗೆ ತಲೆನೇ ಓಡಿಸ್ತಿಲ್ಲ. ಮಾವ ಈ ಥರ ಎಲ್ಲ ಮಾಡ್ತಾ ಇದ್ದ ಯೋಚನೆ. ಈ ವಿಚಾರ ನಾನು ಮೆಂಟಿಗೆ ಹೇಳಕ್ ಹೋಗ್ಬೇಡಿ. ನಾಳೆ ನನ್ನ ಗಂಡಂಗೆ ಹೇಳಿಲ್ಲ. ಇಬ್ರು ಕಷ್ಟಪಟ್ಬಿಟ್ಟು ನ್ಯಾಯವಾಗಿ ಜೀವನ ಮಾಡೋಣ. ಆವಾಗ ಮಾವನೇನೆ ಆಸ್ತಿನ ಬರ್ದು ಕೊಟ್ಟರು ಕೊಡ್ತೈತೆ. ಹೆಂಗೋ ಒಂದು ಮಗು ಮಾಡ್ಕೊಂಡು ನೀವು ಸೈಲೆಂಟಾಗಿ ಡೀಸೆಂಟಾಗಿ ಆರಾಮಾಗಿರ್ರಿ. ಅಯ್ಯೋ ರಾಮ, ಸರಿ ಆಯ್ತು ಪುಟ್ಟಿ, ಹಂಗೆ ಮಾಡ್ತೀನಿ ಬಿಡು. ಯಪ್ಪ, ಮಾವ ಮತ್ತೆ ಅಲ್ಲೋ ಇಲ್ಲೋ ಎಲ್ಲೋ ನಿಂತ್ಕೊಂಡು ನೋಡ್ತಾ ಇರ್ತೈತೆ ಅನಿಸ್ತೈತೆ ನಮ್ಮನ್ನ. ಮಾವ ಯಾರನ್ನೋ ಬಿಟ್ಟೈತಂತೆ, ಎಲ್ಲರೂ ನೋಡಿ ಹೇಳ್ತಾರಂತೆ. ನೀನು ಒಳ್ಳೇದು ಕೇಳಿದ್ದೀನಿ, ನಿನ್ನಿಷ್ಟನಪ್ಪ, ನೀನೇನಾದರೂ ಮಾಡ್ಕೊ. ನಾನಂತೂ ಅದಕ್ಕೆಲ್ವ ಡೀಸೆಂಟಾಗಿ ಕರೆಕ್ಟಾಗಿರೋದು. ನೀನು ಹಂಗೆ ಇದ್ರೆ ತುಂಬ ಒಳ್ಳೇದು. ಯಾವುದಾದ್ರೂ ಒಂದು ಮಗು ಮಾಡ್ಕೊಂಡು ಆರಾಮಾಗಿರ್ರಿ, ಸರಿನಾ? ನಾನಿನ್ನು ಹೊರಡ್ತೀನಿ. ನನಗೂ ಕೆಲಸ ಐತೆ, ನಾನು ಹೊರಡ್ತೀನಿ. ಇಸ್ಪಿಟೆಲ್ಲ ಆಡಕ್ಕಂತೂ ನಾನು ಬರೋಕ್ಕಿಲ್ಲಪ್ಪ ಇನ್ನ. ಹೋಗು ಅಪ್ಪ ಸದ್ಯ
ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಂತೆ. ಈ ನನ್ನ ಮಕ್ಳಿಗೆ ಪೆದ್ದನ್ದಿಂದನೇ ಬುದ್ಧಿ ಕಲಿಸ್ಬೇಕು. ಇವಕ್ಕೇನಾದ್ರೂ ಸ್ವಲ್ಪನಾದ್ರೂ ಏನಾದ್ರೂ ಬುದ್ಧಿ ಐತಾ? ಅಬ್ಬಬ್ಬಬ್ಬ, ಎಷ್ಟು ಆಟ ಆಡ್ತಾರೆ ಅಂತ ಹೇಳಿದ್ರೆ ಸದ್ಯ ಬಿಡು. ಹೆಂಗೋ ಹೋಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡಿದ್ರೆ ಅಷ್ಟೇ ಸಾಕು. ಇನ್ನೇನು ಫಸ್ಟ್ ಮನೆಗೆ ಹೋಗೋಣ. ಹೌದೇನ್ಲಾ, ಇದೆಲ್ಲ ನಡೀತಾ? ಪುಟ್ಟಿ ಮದ್ ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳಿರೋದು. ಹ್ಞೂ ಮತ್ತೆ ಅದಕ್ಕೇನೆ ನಾವು ಇನ್ಮೇಲೆ ಸ್ಟ್ರಿಕ್ಟ್ ಆಗಿರ್ಬೇಕು. ನೋಡು ಮಾವ ನೋಡ್ತಾ ಇರ್ತೈತೆ, ನೋಡಪ್ಪ 10 ರೂಪಾಯಿ ಯಾರ ತಗೋ ಜೀವನ ಮಾಡ್ತಾವನಲ್ಲ ನಾನು ಒಳಿಯ ಅಂತ ಮಾವಂಗೆ ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು. ಅಲ್ಲಿ ಗಂಟ ನಾನು ಕಷ್ಟಪಟ್ಟೆ ಪಡ್ಬೇಕು ಕಣಮ್ಮ. ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಅಷ್ಟೇನೆ ಮುಗ್ದೋಯ್ತದೆ. ಅಯ್ಯೋ ರಾಮ, ಮಗ ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ದುಡಿತೀನಿ. ನೀನು ಹೆಂಡ್ತಿಯೊಳಲ್ಲ ಮನೆಯಾಳಿ, ಅವಳನ್ನೂ ನಾನಂತೂ ಉಗುತ್ಬಿಟ್ಟು ಕಳಿಸ್ತೀನಿ. ಆವಾಗ ಹೇಳ್ತೀನಿ ಸುಮ್ಕಿರು. ನೀನು ಹೆಂಡ್ತಿನೂ ಕೆಲಸಕ್ಕೆ ಕಳಿಸ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ. ಕಷ್ಟಪಟ್ಟು ದುಡಿದ್ರೆ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಟಿವಿ ಎಲ್ಲನೂ 2 ತಿಂಗಳ ತಗೋಬೋದು ಹೇಳು. ಹಾ ಹಂಗ್ ಕಲ್ತ್ಕ ಸರಿನಾ? ಈಗ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾನೆ. ನೀನು ಸುಮ್ಮನೆ ಇರು. ನೀನು ಕೂಲಿ ಕಾಲಿನ ಅಲ್ಲಿಗೆ ಹೋಗು, ನಾನು ಹೋಯ್ತೀನಿ. ಎಲ್ಲ ಕೆಲಸ ಮಾಡ್ಬಿಟ್ಟು ದುಡಿಯೋಣ, ಚೆನ್ನಾಗಿರೋಣ, ಸರಿನಾ? ಆಯ್ತು ಆಯ್ತು. ಸರಿ ಕಣಮ್ಮ. ಮೊದ್ಲು ನಾನು ಹೆಂಡ್ತಿನ ಎದ್ದೋಳ್ಸು. ಬಿತ್ಕೊಂಡೇ ಇರ್ತಾಳೆ ಸುಮ್ಕೆ ನೆನಿಯ. ಎದ್ದೋಳ್ಸಿ ಒಸಿ ನೀನು ಗೊತ್ತಾಗಿ ನೋಡ್ಕ ಸಸೆನ. ನಮ್ಮ ಮಾವಂಗೆ ಫುಲ್ ಸ್ಟ್ರಿಕ್ಟ್ ಆಗಿರ್ಬೇಕಂತೆ. ನೀನು ಹೆಂಗೆ ಎಲ್ಲನೂ ಹಿಂಗೆ ಲೂಸಾಗಿ ಇದ್ಬಿಟ್ಟು ಬಿಟ್ಬಿಟ್ರೆ ಅಷ್ಟೇನೆ ಕತೆ. ನೋಡು ಅವಳನ್ನ ಎದ್ದೋಳ್ಸಿ ಏನಾರ ಒಂದು ಕ್ಯಾಮೆ ಮಾಡಕ್ಕೆ ಹಾಕು. ಅಷ್ಟ್ರಾಗೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಏನಾರ ಒಸಿ ಅಡುಗೆ ಪಡಿಗೆ ಏನಾರ ರೆಡಿ ಮಾಡಿರು. ಕೋಳಿ ಗಿಳಿ ತಗೊಬಿಟ್ಟು ಬರ್ತೀನಿ. ಸಂಬಳ ಆಯ್ತದ ನನಗೆ. ಸರಿ ಕಣ, ಆಯ್ತು. ಯಾಕೋ ಬಿಡು, ಆಸ್ತಿ ಎಲ್ಲ ಸಿಗ್ತದೆ. ನ್ಯಾಯವಾಗಿ ಬಾಳ್ವೆ ಮಾಡ್ಕೊಂಡು ಹೋಗೋಣ. ಒಂದು 2 ದಿನ ನ್ಯಾಯವಾಗಿ ಬಾಳ್ವೆ ಮಾಡಿದ್ರೆ ಯಾಕೆ ಸಿಗಕ್ಕಿಲ್ಲ ಆಸ್ತಿ ಎಲ್ಲನೂ? ಅಪ್ಪ ದೇವ್ರೆ, ಎಲ್ಲ ನನ್ನ ಮಗನಿಗೆ ಸಿಗಂಗೆ ಮಾಡಪ್ಪ ಆಸ್ತಿ ಎಲ್ಲನೂ. ನಾನು ನನ್ನ ಮಗ ಆರಾಮಾಗಿ ಬಡ್ಡಿ ಗಿಡ್ಡಿ ಕೊಟ್ಕೊಂಡು ಊರು ತುಂಬ ದುಡ್ಡನ್ನ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಇನ್ನೇನು ತಾನೇ ಬೇಕು ಹೇಳಿ ನನಗೂ ಅಲ್ವಾ? ನನ್ನ ಸೊಸೆನ ಫಸ್ಟ್ ಎದ್ದೋಳಿಸಿ ಕ್ಯಾಮೆ ಗಿಮೆ ಮಾಡಕ್ಕೆ ಇಕ್ತೀನಿ ಅವಳನ್ನೂ. ಅವಳು ಎದ್ದು ಕ್ಯಾಮೆ ಗಿಮೆ ಮಾಡ್ತಾಳೆ. ಹಲೋ, ಬೀಗ್ರೆ ಬರ್ತೀರಾ? ನಾಳೆ ಬರ್ತೀರಾ? ಇವತ್ತು ಯಾವ ಮಂಗಳವಾರ? ನಾಳೆ ಬನ್ನಿ, ಬುಧವಾರ ಒಳ್ಳೆ ದಿನ. ನನ್ನ ಮಗಳಿಗೂ ಹೇಳಿದ್ದೀನಿ ಇವತ್ತು ಬರ್ತೀನಿ ಅಂತ ಹೇಳೋಳೆ. ಬರ್ರಿ ಬರ್ರಿ. ನಿಮ್ಮ ಮಗನು ನನ್ನ ಮಗಳು ಮೀಟ್ ಮಾಡಿದ್ರಂತೆ. ನನ್ನ ಮಗಳು ಫೋನ್ ಹಾಕಿದ್ಲು. ಇಷ್ಟನೇನಂತೆ, ಒಪ್ಸಿದ್ದೀನಿ. ಹೌದಾ? ನಾಳೆ ಬನ್ನಿ, ಒಂದು 11 ಗಂಟೆಗೆ ಬನ್ನಿ, ಮಾತುಕತೆ ಮಾತಾಡೋಣ. ನನ್ನ ಗಂಡನು ಇತ್ತಾನೆ ಮನೆಗೆ, ನನ್ನ ಮಗಳನ್ನೂ ಅಳಿಯನ್ನು ಕರೆಸ್ತೀನಿ. ಆಯ್ತು 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 ಬೀಗ್ರೆ. ನನ್ನ ಮಗಳಿಗೂ ಒಂದು ಫೋನ್ ಹಾಕ್ತೀನಿ ರೀ, ಅವಳು ಬರ್ತಾಳೆ. ಇಲ್ಲ ಆ ಬಂಗಾರಮ್ಮ ಇವ್ರನ್ನೆಲ್ಲ ಕರ್ಸಲ್ಲ. ಬರೀ ನನ್ನ ಮಗ ಅಳಿಯನು ಬತ್ತಾನೋ ಬರೋಕ್ಕಿಲ್ವ ಗೊತ್ತಿಲ್ಲ. ನನ್ನ ಮಗಳು, ನನ್ನ ಗಂಡ, ಅಷ್ಟಿರ್ತೀವಿ. ನಮ್ಮ ಅತ್ತೆ ಇರ್ತದೆ. ಮಾತಾಡೋಣ ಬನ್ನಿ. ಮನೆ ನೋಡ್ದಂಗೆ ಆಯ್ತದೆ, ಮನೆ ನೋಡೋ ಶಾಸ್ತ್ರ ಆಯ್ತದೆ, ಬನ್ನಿ. ಸರಿ ಬೀಗ್ರೆ, ಆಯ್ತು. ಪುದಿ ಅತ್ತೆ, ಪುದಿ. ಹೆಂಗೋ ಇವಳ್ದೊಂದು ಮದುವೆ ಆತಾಗೆ ಅರ್ಜೆಂಟ್ ಆಗತ್ತಾಗ ನಡೆದೋಗ್ಬಿಟ್ರೆ ನನಗೂ ನೆಮ್ಮದಿನಿ. ಇವಳು ಎಲ್ಲ ನಮ್ಮ ಮನೆ ಮಾನ ಮರುವದಿ ಹರಾಜಾಗ್ತಾಳೆ ಅಂತ ಹುಸಿ ಭಯವಾಯ್ತೈತೆ. ಹೆಂಗೋ ಒಳ್ಳೆ ಹುಡುಗನೇ ಹುಡುಕಿದ್ಯಾ ತಾನೇ? ಅಪರಂಜಿ ಚಿನ್ನ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಭಾಳ ಒಳ್ಳೆಯವನು. ಅವನಂತೂ ಸಂದ ಕೇಣಿಯ ನೋಡ್ಕತಾನೆ. ನಾಳೆ ಬರ್ತಾರಂತ ಮತ್ತೆ? ನಾಳೆ ಬರ್ತಾರಂತೆ ಮನೆ ನೋಡೋ ಶಾಸ್ತ್ರಕ್ಕೆ. ಅಷ್ಟಕ್ಕೆ ಎಲ್ಲನೂ ರೆಡಿ ಮಾಡ್ಕೊಬಿಡ್ಬೇಕು. ಹೊಸಿ ಎಲ್ಲನೂ ಧೂಳ್ಗಿಲ್ ಕೊಡವಿ, ಕಸ ಗಿಸ ಗುಡಿಸ್ಬೇಕು. ಅಮ್ಮ ಮಗ ಇಬ್ರೇನಿಯೇ ಬರ್ತಾರಂತೆ, ಯಾರನ್ನೂ ಕರ್ಕೊಂಬಿಟ್ಟು ಬರಲ್ವಂತೆ. ಏನೇ ಆಗಲಿ ಹೊಸಿ ನಾವು ಮರುವಾದಿ ಮಾಡ್ಬೇಕಲ್ವೇ? ಸರಿ ಬಾ, ಹಂಗಾರೋಸಿ ಮನೆ ಒಪ್ಪ ಮಾಡೋಣ.